ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ವಾರದ ಕತೆ ಕಿಚ್ಚನ ಜೊತೆ ಸಂಡೇ ಎಪಿಸೋಡ್ನ ನೀವೆಲ್ಲರೂ ನೋಡಿರ್ತೀರಾ. ರಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಆಯ್ತಾ ಫೇಕ್ ನಾಮಿನೇಷನ್ ಅಂದರೆ ಸೀಕ್ರೆಟ್ ರೂಮಿಗೆ ಹೋಗುವ ಸಮಯದಲ್ಲಿ ನಿಜವಾಗ್ಲೂ ಆಯ್ತಾ ರಕ್ಷಿತನ ಜೊತೆ ನಿಂತವ್ರು ಯಾರು, ರಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಹೋಗಿದ್ದಕ್ಕೆ ಖುಷಿ ಪಟ್ಟವ್ರು ಯಾರು, ನೀವೆಲ್ಲರೂ ನೋಡಿದ್ರ. ನಿಜವಾಗ್ಲೂ ಇಂಥ ಮೆಂಟಾಲಿಟಿಯ ಜನರು ಇದ್ದಾರೆ ಅನ್ನೋದು ನನಗಂತೂ ಆಶ್ಚರ್ಯ ಆಗ್ತಾ ಇದೆ. ನಿಜವಾಗ್ಲೂ ರಕ್ಷಿತಾ ಹೋಗುವಾಗ ಪ್ರೀತಿಯಿಂದ ಆಯ್ತಾ ಅಪ್ಪುಗೆ ನೀಡಿದ ನಮ್ಮ ಉತ್ತರ ಕರ್ನಾಟಕದೊಳಗ ಮಾಳು ಕಣ್ಣೀರೇ ಹಾಕ್ಬಿಟ್ಟ. ಕೊನೆಗೆ ಹೋಗಿ ಬೆಡ್ ಮೇಲೆ ಮಲ್ಕೊಂಬಿಟ್ಟ ಮಾಳು. ಅವನಿಗೆ ತಡ್ಕೊಳಕ್ಕಾಗಲಿಲ್ಲ ಮಾಳುಗೆ. ಅಂದ್ರೆ ರಕ್ಷಿತಾ ಹೋಗೋದನ್ನ ಅವನಿಗೆ ಡೈಜೆಸ್ಟೇ ಮಾಡ್ಕೊಳಕ್ಕಾಗಲಿಲ್ಲ ಮಾಳುಗೆ. ಮಾಳು ನಿಜವಾಗ್ಲೂ ಆನೆಸ್ಟ್ ಆಗಿ ರಕ್ಷಿತಿಗೋಸ್ಕರವಾಗಿ ಕಣ್ಣೀರು ಹಾಕಿದ. ನಿಜವಾಗ್ಲೂ ಮಾಳು ಇವರ್ ಸೂಪರ್. ಅದೇ ರೀತಿ ಮಾಳುಗೋಸ್ಕರವಾಗಿ ಜೆನ್ಯೂನ್ ಆಗಿ ಆಯ್ತಾ ಜೆನ್ಯೂನ್ ಆಗಿ ಆಯ್ತಾ ನಮ್ಮ ರಕ್ಷಿತನಿಗೋಸ್ಕರವಾಗಿ ಇನ್ನೂ ಆಯ್ತಾ ಪ್ರೀತಿಯಿಂದ ಆಯ್ತಾ ಅವಳು ಹೋಗೋದನ್ನ ಆಯ್ತಾ ಸಹಿಸ್ಕೊಳಕ್ಕಾಗ್ದೇನೆ ಅವಳ ಮೇಲಿರೋ ಪ್ರೀತಿನ ಆಯ್ತಾ ಎಕ್ಸ್ಪ್ರೆಸ್ ಮಾಡಿದಂತಹ ರಜತ್ ಅವರು ಆಯ್ತಾ. ರಜತ್ತು ನಾನು ಬಂದು ಸ್ವಲ್ಪ ದಿನ ಆಗಿದ್ರು ಕೂಡ ನನಗೆ ರಕ್ಷಿತನ ಮೇಲೆ ಒಂದು ಅಪಾರವಾದ ಪ್ರೀತಿ ಬೆಳೆದಿತ್ತು. ಅವಳು ಇಲ್ದಿರೋ ಮನೆನ ಜ್ಞಾಪಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಅವಳು ಇಷ್ಟು ದಿನ ನಮ್ಗೆ ಏನು ಬೇಕೋ ಅದೆಲ್ಲ ತಂದು ಕೊಡೋಳು, ಏನೇ ಇದ್ರೂ ಕೂಡ ನಮ್ಮ ಹತ್ರ ಕೂತ್ಕೊಂಡು ಮಾತಾಡೋಳು, ನಮ್ಮ ಹತ್ರ ಒಂದು ಸಲಿಗೆಯಿಂದ ಇದ್ಲು. ನಿಜವಾಗ್ಲೂ ರಕ್ಷಿತಾ ಅಂತಂದರೆ ಎಲ್ಲರಿಗೂ ಇಷ್ಟ. ಈ ಮನೆಯಲ್ಲಿ ರಕ್ಷಿತಾ ಹೋಗೋತ್ತಿಗೆ ಎಲ್ಲರ ಕಣ್ಣಲ್ಲೂ ನಮಗೆ ಗೊತ್ತಿಲ್ಲದೇನೆ ನೀರು ಬಂತು. ನಿಜವಾಗ್ಲೂ ನಾನು ರಕ್ಷಿತನ ಮಿಸ್ ಮಾಡ್ಕೊಳ್ತೀನಿ ಅಂತ ರಜತ್ ಅವ್ರು ಹೇಳ್ತಾರೆ. ಅದೇ ರೀತಿ ನಮ್ಮ ಗಿಲ್ಲಿ ನಟ ಕೂಡ ಆಯ್ತಾ, ನಾನು ಯಾರು ಹೋಗೋತ್ತಿಗೂ ಕೂಡ ನಾನು ಅಷ್ಟು ಬೇಜಾರು ಮಾಡ್ಕೊಳ್ಳಿಲ್ಲ, ಬಟ್ ರಕ್ಷಿತಾ ಹೋಗೋತ್ತಿಗೆ ನಂಗೆ ತುಂಬ ಬೇಜಾರಾಯಿತು, ನಂಗೆ ಅಳುನೇ ಬಂತು ಅಂತೇಳಿ ಗಿಲ್ಲಿ ನಟ ಕೂಡ ನಿಜವಾಗ್ಲೂ ಜೆನ್ಯೂನ್ ಆಗಿ ರಕ್ಷಿತನ ಮಿಸ್ ಮಾಡ್ಕೊಂಡ್ರು. ಅದೇ ರೀತಿ ನಮ್ಮ ರಘು ಸರ್ ಅವರು ಕೂಡ ಯಾವಾಗಲೂ ನಮ್ಮ ಜೊತೆಲಿ ಇರೋಳು, ನಮ್ಗೆ ಏನು ಬೇಕು ತಂದು ಕೊಡ್ತಾ ಇದ್ಲು, ನಮ್ಮ ಜೊತೆಲಿ ಯಾವಾಗಲೂ ಪ್ರೀತಿಯಿಂದ ಇರೋಳು. ನಿಜವಾಗ್ಲೂ ರಕ್ಷಿತಾ ಹೋಗಿದ್ದು ತುಂಬಾ ಕಷ್ಟ ಆಗ್ತಾ ಇದೆ. ಅವಳು ಯಾಕೆ ಹೋದ್ಲು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಬೇಜಾರಾಗ್ತಾ ಇದೆ ತುಂಬ ಅಂತೇಳಿ ರಘು ಸರ್ ಅವರು ಹೇಳ್ತಾರೆ. ನಿಜವಾಗ್ಲೂ ರಕ್ಷಿತಾಗೋಸ್ಕರವಾಗಿ ಕಣ್ಣೀರಿಟ್ಟಂಥವ್ರು, ಪ್ರೀತಿಯಿಂದ ಆಯ್ತಾ ರಕ್ಷಿತನ್ನ ನೆನೆಸ್ಕೊಂಡಂಥವ್ರು ರಜತ್, ಗಿಲ್ಲಿ ನಟ, ರಘು ಸರ್ ಮತ್ತು ನಮ್ಮ ಉತ್ತರ ಕರ್ನಾಟಕದ ಮಾಳು. ಇಷ್ಟು ಜನ ಬಿಟ್ಟು ನೀವು ಎಲ್ಲರೂ ಕೂಡ ರಕ್ಷಿತಾ ಹೋಗಿದ್ದಕ್ಕೆ ನಿಟ್ಟುಸಿರು ಬಿಟ್ಟವರೇ ಜಾಸ್ತಿ. ಅದರಲ್ಲೂ ಕೂಡ ಅಶ್ವಿನಿ ಗೌಡ ಅವರು ಹತ್ರು ಮತ್ತು ಸಾರಿ ಕೂಡ ಕೇಳಿದರು ಅಶ್ವಿನಿ ಗೌಡ ಅವರು. ಓಕೆ, ಅಶ್ವಿನಿ ಗೌಡ ಅವರು ಬೇರೆಯವ್ರಿಗೆ ಯಾರು ಸ್ಪಂದನ, ಕಾವ್ಯ ಅವ್ರಿಗೆ ಹೋಲಿಸಿದ್ರೆ ಬೆಟ್ರ್ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ಹೋಗುವಾಗಾದ್ರೂ ಸಾರಿ ಅಂತ ಕೇಳಿದ್ರು. ಆ ಒಂದು ಮನೋಭಾವ ಇದೆಯಲ್ಲ, ಪಾಪ ಹುಡುಗಿ ಹೋಗ್ತಿದ್ದಾಳೆ, ನನ್ನಿಂದ ತಪ್ಪಾಗಿದೆ ಅಂತ ಸಾರಿ ಕೇಳಿದ ಮನೋಭಾವ ನನಗೆ ಇಷ್ಟ ಆಯಿತು. ಅದಲ್ಲದೆ ಸ್ಪಂದನ, ಕಾವ್ಯ ಜೆನ್ಯೂನ್ ಆಗಿ ಆಯ್ತಾ ರಕ್ಷಿತಾ ಆಲ್ರೆಡಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾಳೆ ಅಂತ ಖುಷಿ ಪಡ್ತಾ ಇದ್ದಾರೆ. ಕಾವ್ಯವಂತೂ ಇಲ್ಲ, ಅವಳು ಎಲಿಮಿನೇಟ್ ಆಗಿದ್ದಾಳೆ ಅಂತಾನೆ ನಂಬ್ಕೊಂಡು ಖುಷಿ ಪಡ್ತಾ ಇದ್ದಾರೆ. ಸ್ಪಂದನ ಮತ್ತು ಕಾವ್ಯನ ಒಂದು ಸಂತೋಷಕ್ಕೆ ಪಾರವೇ ಇಲ್ಲ ಅಂತ ಹೇಳ್ಬೋದು. ಅಪ್ಪ ಹೆಂಗೋ ಹೋಗ್ಬಿಟ್ಲಲ್ಲ ಅಂತೇಳಿ ನಿಟ್ಟುಸಿರು ಬಿಡ್ತಾ ಇದ್ದಾರೆ ಕಾವ್ಯನು ಮತ್ತು ಸ್ಪಂದನ್ನು. ಅದೇ ರೀತಿ ಧನುಷ್ ಗೌಡನು ಅಷ್ಟೇ. ಧನುಷ್ ಗೌಡ, ಕಾವ್ಯ ಮತ್ತು ಸ್ಪಂದನ ಆಯ್ತಾ, ಧನುಷ್ ಗೌಡ, ಕಾವ್ಯ ಮತ್ತು ಸ್ಪಂದನ. ಧನುಷ್ ಗೌಡ ಕಾವ್ಯ ಮತ್ತು ಯಾರು ಸ್ಪಂದನ ಹತ್ರ ಮಾತಾಡ್ತಾರೆ ಗಾರ್ಡನ್ ಏರಿಯಾದಲ್ಲಿ. ಸ್ಪಂದನ್ಗೆ ಥ್ಯಾಂಕ್ ಯು ಹೇಳ್ತಾನೆ, ಸೇವ್ ಆದಲ್ಲ ಅದಕ್ಕೆ ಥ್ಯಾಂಕ್ ಯು, ಸೂಪರ್, ಈ ವೀಕ್ ಹೆಂಗೋ ಸೇವ್ ಆದೆ ಅಂತೇಳಿ ಹೇಳ್ತಾರೆ. ಆ ಮೂರು ಜನ ಅವ್ರು ಸೇವ್ ಆಗಿರೋದನ್ನ ಸೆಲೆಬ್ರೇಟ್ ಮಾಡ್ಕೊತಿದ್ದಾರೆ ಬಿಟ್ರೆ, ಆದರೆ ರಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಹೋಗಿದ್ದನ್ನ ಅವರು ಒಂದು ಚೂರು ಯೋಚನೆ ಮಾಡ್ತಾ ಇಲ್ಲ. ಹೆಂಗೋ ಎಲಿಮಿನೇಟ್ ಆಗಿ ಓದ್ಲಲ್ಲ ಅಂತೇಳಿ ಖುಷಿ ಪಡ್ತಾ ಇದ್ದಾರೆ. ಇಂಥ ಮನಸ್ಥಿತಿಯ ಜನ ಇದ್ದಾರೆ ಅಂತಂದ್ರೆ ನೋಡಿ, ನೋವಲ್ಲೂ ಕೂಡ ಸಂತೋಷ ಪಡುವವರಿದ್ದಾರೆ. ಕಾವ್ಯ ಹಾಗೂ ಸ್ಪಂದನ ಮತ್ತು ಧನುಷ್ ಗೌಡ. ಯಾಕೆ ಇವರು ನನಗೆ ಮೊದಲಿಂದನೂ ಕೂಡ ಇವ್ರ ಬಗ್ಗೆ ನನಗೆ ಅಂತ ಒಪಿನಿಯನ್ ಯಾಕಿಲ್ಲ ಅಂತಂದರೆ, ಇವರು ಗೇಮು ಬಿಗ್ ಬಾಸ್ ಮನೇಲಿ ಇರಬೇಕಷ್ಟೇ. ಅಷ್ಟು ಬಿಟ್ಟರೆ ಇವರು ಒಂಥರ ಸೇಫ್ ಗೇಮ್ ಆಡ್ಕೊಂಡು ಮಿಕ್ಚರ್ ತಿಂದ್ಕೊಂಡು ಟೈಮ್ ಪಾಸ್ ಮಾಡೋದು ಬಿಟ್ಟರೆ ಇವರು ಸೂಪರಾಗಿ ಗೇಮ್ ಆಡಿದ್ದಾಗಲಿ ಆಯಿತಾ, ಯಾವ್ದಾದ್ರು ಒಂದು ವಿಷಯಕ್ಕೆ ಸ್ಟ್ಯಾಂಡ್ ತಗೊಂಡಿದ್ದಾಗಲಿ ಇಲ್ಲ, ಏನೂ ಇಲ್ಲ. ಅಂದರೆ ರಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಹೋಗಿರೋದು ಇವ್ರಿಗೆ ಎಷ್ಟು ಸಂತೋಷ ಆಗಿದೆ ಅಂದರೆ, ಅಪ್ಪ ಹೆಂಗೋ ಓದ್ಲಲ್ಲ ಅಂತೇಳಿ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ನಾಳೆ ಆಯ್ತಾ ರಕ್ಷಿತಾ ವಾಪಸ್ ಬಂದು ಇವ್ರಿಗೆಲ್ಲ ಗುಂತಾಳೆ ಅನ್ನೋದು ಗೊತ್ತಿಲ್ಲ. ಒಟ್ಟಾರೆಯಾಗಿ ಇವರ ನಿಜ ರೂಪ ಇವತ್ತು ಗೊತ್ತಾಗುತ್ತೆ ರಕ್ಷಿತನಿಗೆ. ಸ್ಪಂದನ ಏನು ಮಾತಾಡ್ತಾಳೆ ಆಯ್ತಾ, ಕಾವ್ಯ ಏನು ಮಾತಾಡ್ತಾಳೆ, ಧನುಷ್ ಗೌಡ ಏನು ಮಾತಾಡ್ತಾರೆ, ಚೈತ್ರ ಕುಂದಾಪುರ ಏನು ಮಾತಾಡ್ತಾರೆ, ಎಲ್ಲವನ್ನೂ ಕೂಡ ಅಲ್ಲಿ ಕುತ್ಕೊಂಡು ರಕ್ಷಿತಾ ನೋಡ್ತಾಳೆ. ಬಟ್ ಒಟ್ಟಾರೆಯಾಗಿ ಆಯ್ತಾ ಇಲ್ಲಿ ರಕ್ಷಿತಾ ಹೋಗಿದ್ದಕ್ಕೆ ಅಂದರೆ ಬಿಗ್ ಬಾಸ್ ಮನೆಯಿಂದ ಹೋಗಿದ್ದಕ್ಕೆ
ಖುಷಿ ಪಟ್ಟವರು ಯಾರು ಅಂತ ನೋಡೋದಾದ್ರೆ ಸ್ಪಂದನ, ಅದೇ ರೀತಿ ಕಾವ್ಯ, ಧನುಷ್ ಕೂಡ. ಈ 3 ಜನಕ್ಕೆ ರಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಹೋಗಿದ್ದು ಹಾಲು ಕುಡ್ದಷ್ಟು ಸಂತೋಷ ಆಗಿದೆ. ಅಂದ್ರೆ ಎಂಥ ಮೆಂಟಾಲಿಟಿ ಇದೆ ಇವರಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ನನಗೊಂಥರ ನಗು ಬರುತ್ತೆ 3 ಜನ ನೋಡಿದ್ರೆ. ಅಕಸ್ಮಾತ್ ಈ ಯೋಚನೆ ಮಾಡಿ ನಾಳೆ ಮರುದಿನ ರಕ್ಷಿತಾ ಬಂದಾಗ ಇವ್ರು ಹೆಂಗ್ ಮುಖ ತೋರಿಸ್ತಾರೆ ರಕ್ಷಿತನಿಗೆ. ರಕ್ಷಿತಾ ನೋಡ್ತಾಳ್ತಾನೆ ಇವತ್ತು, ಈಗ ನಮಗೆ ಸ್ವಲ್ಪ ತೋರಿಸ್ತಾ ಇದ್ದಾರೆ, ಬಟ್ ಅವ್ರು 24/7 ರಕ್ಷಿತಾ ಅಲ್ಲಿ ಏನೋ ಸೀಕ್ರೆಟ್ ರೂಮ್ ಅಲ್ಲಿ ಇವ್ರು ಏನೇನೆಲ್ಲ ಮಾತಾಡ್ತಾರೆ ಅದನ್ನ ನೋಡ್ತಾ ಇರ್ತಾಳೆ ರಕ್ಷಿತಾ. ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಯಿಂದ ಸೀಕ್ರೆಟ್ ರೂಮ್ ಇಂದ ಬಂದಂತಹ ರಕ್ಷಿತಾ ನಿಜವಾಗ್ಲೂ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾಳೆ. ಮತ್ತೆ ಇವ್ರನ್ನ ಹೇಗೆ ಫೇಸ್ ಮಾಡ್ಬೇಕು ಅನ್ನೋದು ಕಲ್ತ್ಕೊಂಡು ಬರ್ತಾಳೆ. ನಿಜವಾಗ್ಲೂ ರಕ್ಷಿತನ ಬರುವಿಕೆಗೆ ನಾನು ಕೂಡ ಕಾಯ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.